ಅಧಿಕಾರಿಗಳು ಹೇಳ್ತಾರೆ 10 ಗಂಟೆಯೊಳಗೆ ಎಲ್ಲ ಕೆಲಸ ಮುಗಿಸ್ಕೊಳ್ಳಿ ಅಂತ. ವಾಸ್ತವದಲ್ಲಿ ಅದು ಸಾಧ್ಯನಾ ಅನ್ನೋದು ಪ್ರಶ್ನೆ. ಯಾಕಂತಂದ್ರೆ ಒಬ್ಬ ಆಟೋ ಚಾಲಕನ ಹತ್ರ 10 ಗಂಟೆಯೊಳಗೆ ಮನೆ ಸೇರ್ಕೋ ಅಂತಂದ್ರೆ ಆತನ ಜೀವನ ನಡಿಬೇಕಲ್ಲ. ಕೂಲಿ ಕಾರ್ಮಿಕನೊಬ್ಬನ ಹತ್ರ 10 ಗಂಟೆಯೊಳಗೆ ಮನೆಗೆ ಹೋಗು ಅಂತಂದ್ರೆ ಸಾಧ್ಯನೇ ಇಲ್ಲ. ಹೇಳೋದಕ್ಕೆ ನಮ್ಗೆ ಈಸಿ, 10 ಗಂಟೆಯೊಳಗೆ ಮನೆ ಸೇರಿಕೊಳ್ಳ್ರಿ, ಬಿಸಿಲಿದೆ, ಮುನ್ನೆಚ್ಚರಿಕೆ ವಹಿಸಿ ಅಂತ ಹೇಳ್ಬೋದು. ಬಟ್ ದುಡಿಯೋದಿದ್ರೆ ಬದುಕು ಸಾಗಬೇಕಲ್ಲ. ಸೊ ನಾನು ವಿಜಯಪುರದ ಡೀಟೇಲ್ ಕೊಡ್ತಾ ಇದ್ದೆ ನಿಮ್ಮ ಮುಂದೆ. ಕೊಡಗು ಜಿಲ್ಲೆಯಲ್ಲೂ ಕೂಡ ಇದೇ ಸ್ಥಿತಿ ಇದೆ. ಮಡಿಕೇರಿಯಲ್ಲೂ ಕೂಡ 33 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕುಶಾಲನಗರ ಪೊನ್ನಂಪೇಟೆಯಲ್ಲಿ ಇನ್ನೂ ಜಾಸ್ತಿ 36 ಡಿಗ್ರಿ. ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕರೀತಾರೆ ಮಡಿಕೇರಿ ಅಥವಾ ಕೊಡಗು ಜಿಲ್ಲೆಯನ್ನ. ಬಟ್ ಈಗ ಕೊಡಗು ಕೂಡ ಎಕ್ಸ್ಟ್ರೀಮ್ ಬಿಸಿಲು, ಎಕ್ಸ್ಟ್ರೀಮ್ ಬೇಸಿಗೆ, ಅತ್ಯಂತ ಕಠೋರವಾದಂಥ ಬೇಸಿಗೆ ಕಾಲಕ್ಕೆ ಸಾಕ್ಷಿ ಆಗ್ತಾ ಇರೋದು. ಅಪಾಯದ ಆತಂಕವನ್ನು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಲೇ ಈ ರೀತಿ ಇದೆ. ಮೇ ಎಂಡ್ನವರೆಗೂ ಕೂಡ ಮಳೆ ಬರಲ್ಲ. ಮಳೆ ಬಂದರೂ ಕೂಡ ಪೂರ್ವ ಮುಂಗಾರು ಅಂತ ಬಂದು ಹೋಗುತ್ತೆ. ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಗುತ್ತೆ. ಇವತ್ತು ಮಳೆ ಆಯಿತು ಅಂತಂದರೆ, ಇವತ್ತು ಸಂಜೆ ಮಳೆ ಬಂತು ಅಂತಾದರೆ ಮರುದಿನ ಬಿಸಿಲು ಇನ್ನೂ ಜಾಸ್ತಿ ಆಗುತ್ತೆ. ಬಿಸಿಲಿನ ತೀಕ್ಷ್ಣತೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮಳೆ ಬಂದರೂ ಕೂಡ ಚೆನ್ನಾಗಿ ಮಳೆ ಬಂದರೆ ಓಕೆ. ಒಂದು ಸ್ವಲ್ಪ ಹೊತ್ತು ಮಳೆ ಬಂದು ಹೋದರೆ ಅದರ ಪರಿಣಾಮ ಇನ್ನಷ್ಟು ಜಾಸ್ತಿ ಆಗುತ್ತೆ. ಬಿಸಿಲಿನ ಪ್ರಮಾಣ, ಬಿಸಿಲಿನ ತೀಕ್ಷ್ಣತೆ ಮರುದಿನ ಇನ್ನಷ್ಟು ಜಾಸ್ತಿ ಆಗುತ್ತೆ. ಮಡಿಕೇರಿಯಲ್ಲಿ ನಾನು 26-27 ಇಯರ್ಸ್ ಇಂದ ಇದ್ದೀನಿ. ಬಟ್ ಈ ತರ ಟೆಂಪ್ರೇಚರ್, ಹೈ ಟೆಂಪ್ರೇಚರ್ ಇದೆ ಫಸ್ಟ್ ಇಯರ್ ನಾನು ನೋಡ್ತಾ ಇರೋದು. ಬಿಕಾಸ್ ನಿಮಗೆ ಗೊತ್ತಿರ್ಬೋದು, ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ತಾರೆ. ಬಟ್ ಈಗ ಏನಾಗಿದೆ ಅಂದ್ರೆ ತುಂಬಾ ಹಾಟ್, ಒಂಥರ ಹೊರಗಡೆ ಬರೋಕ್ಕಾಗಲ್ಲ. ಹೊರಗಡೆ ಬಂದ್ರೆ ಸನ್ ಬರ್ನ್ ಆಗುತ್ತೆ, ಟ್ಯಾನ್ ಆಗುತ್ತೆ ಅಂತ ಭಯ. ಇವಾಗ ಮುಂಚೆ ಎಲ್ಲ 24-25 ಡಿಗ್ರಿ ಇರ್ತಾ ಇತ್ತು ಸಮ್ಮರ್ ಸೀಸನಲ್ಲಿ. ಬಟ್ ಇವಾಗ ಒಂದು ಏನಾಗಿದೆ 35-40 ಡಿಗ್ರಿ ತನಕ ಹೋಗ್ತಾ ಇದೆ. ಬಟ್ ತುಂಬಾ ಸೆಕೆ, ಹೆಂಗೆ ಎಷ್ಟು ನೀರು ಕುಡಿದ್ರೂ ಡಿಹೈಡ್ರೇಟ್ ಆಯ್ತಾ ಇದೆ ಬಾಡಿ. ಅದೇ ಥರ ಮುಂಚೆ ಎಲ್ಲ ಇರಲಿಲ್ಲ ಈ ಥರ. ಇದೇ ವರ್ಷನೇ ಮಂಗಳೂರು ಥರ ಫೀಲ್ ಆಗ್ತಾಯಿದೆ. ಮಡಿಕೇರಿ ಅಂತಲೇ ಫೀಲ್ ಆಗ್ತಾ ಇಲ್ಲ, ಮಂಗಳೂರಲ್ಲಿರೋ ಸೆಕೆ ಅಷ್ಟೇ ಫೀಲ್ ಆಗ್ತಾಯಿದೆ. ಮನೆ ಒಳಗಡೆ ಹೋದ್ರೆ ಫುಲ್ ಸ್ವೆಟ್ಟಿಂಗ್. ಬಿಕಾಸ್ ಆ ಹೀಟಿಂದ RCC ಎಲ್ಲ ಹೀಟಾಗಿ ಅದೂ ಕಷ್ಟನೇ. ಇದೇ ಫಸ್ಟ್ ಇಯರ್ ನಾವು ಇಷ್ಟು ಸೆಕೆ ಫೇಸ್ ಮಾಡ್ತಾ ಇದ್ದೀವಿ ಕೂರ್ಗಲ್ಲಿ. ನಾನಂತೂ ಡೈಲಿ ಬಂದು ಎಳ್ನೀರು ಕುಡಿತಾ ಇರ್ತೀನಿ. ಬಾಡಿ ಹೈಡ್ರೇಟ್ ಆಗಬೇಕಲ್ಲ, ಈ ಸೆಕೆಯಿಂದ ತುಂಬ ಡಿಹೈಡ್ರೇಟ್ ಆಗುತ್ತೆ. ಆ್ಯಂಡ್ ನ್ಯೂಸ್ ಚಾನೆಲ್ಸ್ ಅಲ್ಲೆಲ್ಲ ತೋರಿಸ್ತಾ ಇದ್ರು ಮಧ್ಯಾಹ್ನ ಆದ್ಮೇಲೆ ಯಾರು ಹೊರಗಡೆ ಬರಬಾರ್ದು ಅದು ಇದು ಅಂತ. ಕರ್ನಾಟಕದ ಕಾಶ್ಮೀರ ಅಂತೇಳಿ ಕರೆಯುವಂತಹ ಕೊಡಗು ಜಿಲ್ಲೆ, ಅದರಲ್ಲೂ ಮಡಿಕೇರಿ ಈಗ ಒಂಥರ ಬರದ ನಾಡು, ಬಿಸಿಲಿನ ನಾಡು, ಬಳ್ಳಾರಿ ಅನ್ನುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ನೋಡ್ಬೋದು ಎಷ್ಟು ಮಟ್ಟಿಗೆ ಬಿಸಿಲು ಇದೆ ಅಂತೇಳಿ. ಸೊ ಈ ಬಿಸಿಲಿನ ತಾಪವನ್ನು ತಡಿಲಿಕ್ಕಾಗದೆ ಜನರು ಈಗ ತಂಪು ಪಾನೀಯಗಳು ಅಥವಾ ಎಳನೀರು ಇಂತಹ ಒಂದು ದೇಹವನ್ನು ತಣಿಸುವಂತಹ ಪಾನೀಯಗಳಿಗೆ ಮೊರೆ ಹೋಗಿರುವಂಥದ್ದು ನೋಡ್ಬೋದು. ಕೆಲವರಲ್ಲಿ ಈಗ ನಿಂತು ಎಳನೀರನ್ನ ಕೂಡ ಕುಡಿತಿರುವಂಥದ್ದು ಕೂಡ ಕಾಣುತ್ತೆ. ಅಂದರೆ ಅಷ್ಟರ ಮಟ್ಟಿಗೆ ಬಿಸಿಲು ಇದೆ. ಕೊಡಗಿನಲ್ಲಿ ಸಹಜವಾಗಿ, ಅದರಲ್ಲೂ ಕೂಡ ಜಿಲ್ಲಾ ಕೇಂದ್ರವಾಗಿರುವಂತಹ ಮಡಿಕೇರಿಯಲ್ಲಿ ಸಾಮಾನ್ಯವಾಗಿ 25 ಅಥವಾ 26 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದ್ದರೆ ಅದೇ ಹೆಚ್ಚು ಅನ್ನೋಂತಹ ಪರಿಸ್ಥಿತಿ ಇರ್ತಿತ್ತು. ಆದರೆ ಈ ಬಾರಿ ಹಾಗೆ ಅಲ್ಲ. ಅದಕ್ಕೆ ಬದಲಾಗಿ ಬೆಳಗ್ಗೆ 8 ರಿಂದ 9 ಗಂಟೆ ಆ ಸಂದರ್ಭಕ್ಕೆ 30 ಡಿಗ್ರಿ ಸೆಲ್ಸಿಯಸ್ಸನ್ನು ತಲುಪ್ತಾ ಇದೆ. ಮಧ್ಯಾಹ್ನ 1 ರಿಂದ 3 ಗಂಟೆಯ ಆ ವೇಳೆಗೆ ಬರೋಬ್ಬರಿ 33 ರಿಂದ 34 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗ್ತಾ ಇದೆ. ಈ ಬಿಸಿಲನ್ನು ಜನರು ತಡಿಲಿಕ್ಕಾಗ್ದಲೇ ನೋಡ್ಬೋದು, ಕೆಲವರು ಸಾಕಷ್ಟು ಜನರು ಕೊಡೆಯನ್ನು ಆಶ್ರಯಿಸಿ ನಿಂತಿರೋಂಥದ್ದು. ಇನ್ನು ಮಾಮೂಲಿ ಬಸ್ಸನ್ನು ಕಾಯುವಾಗ ಅಲ್ಲಿ ನಿಲ್ಲಿಕ್ಕಾಗಲ್ಲ ಅಂತೇಳಿ ಆ ಶಟರ್ ಏನಿದೆ, ಆ ಬಸ್ ನಿಲ್ದಾಣ ಅದರೊಳಗಡೆ ಹೋಗಿ ಆಶ್ರಯವನ್ನು ಪಡ್ಕೊಂಡು ನಿಂತಿರೋಂಥದ್ದು ಕೂಡ ಕಾಣುತ್ತೆ. ಇನ್ನು ಕೆಲವರಿಗೆ ಓಡಾಡಲಿಕ್ಕೆ ಸಾಧ್ಯ ಆಗದೇ ತಮ್ಮ ಕೈಯಲ್ಲಿ ಏನಾದ್ರೂ ತಿಂಗ್ಸಿದ್ರೆ ಅದನ್ನು ತಲೆ ಮೇಲೆ ಹಿಡಿದು ಓಡಾಡಬೇಕಾದಂತಹ ಪರಿಸ್ಥಿತಿ ಇದೆ. ಸೊ ಅಷ್ಟರ ಮಟ್ಟಿಗೆ ಬಹಳ ದೊಡ್ಡ ಪ್ರಮಾಣದ ಬಿಸಿಲು ಇರುವಂತಹದ್ದು. ಅಲ್ಲಿ ಮಂಗಳೂರಿಗೆ ಹೋಗುವಂತಹ ಮುಖ್ಯ ಹೆದ್ದಾರಿ ಏನಿದೆ, ಆ ಹೆದ್ದಾರಿಯಲ್ಲಿ ಇರುವಂತಹ ಒಂದು ಬಸ್ ನಿಲ್ದಾಣದಲ್ಲೂ ಕೂಡ ಜನರೆಲ್ಲರೂ ಬಿಸಿಲಿನ ತಾಪವನ್ನು ತಡಿಲಿಕ್ಕಾಗದೆ ಆ ಶೆಲ್ಟರ್ ಒಳಗಡೆ ಹೋಗಿ ನಿಂತಿರುವಂಥದ್ದು ಕೂಡ ಕಾಣುತ್ತೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಿಸಿಲು ಇರುವಂತಹದ್ದು. ಸೊ ಹೀಗೆ ಒಟ್ಟಿನಲ್ಲಿ ಕೊಡಗಿನಲ್ಲಿ ನಿರಂತರವಾಗಿ ಬಿಸಿಲಿನ ಪ್ರಮಾಣ ಅತ್ಯಂತ ತೀವ್ರವಾಗಿದೆ. ಸೊ ನಾವು ನೋಡೋದಾದರೆ ಅಟ್ ಪ್ರೆಸೆಂಟ್ ಕೂಡ ಬರೋಬ್ಬರಿ 33 ಡಿಗ್ರಿ ಸೆಲ್ಸಿಯಸ್ ಇದೆ ಅನ್ನೋಂತಹದ್ದನ್ನು ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆಯ ಒಂದು ಆ್ಯಪ್ ಏನಿದೆ ಅವರು ಕೂಡ ಅಪ್ಡೇಟ್ ಮಾಡಿರೋಂಥದ್ದು ಕೂಡ ಕಾಣುತ್ತೆ. ನಾನು ಅದನ್ನು ನಿಮಗೆ ತೋರಿಸೋಂಥ ಕೆಲಸವನ್ನು ಕೂಡ ಮಾಡ್ತೀನಿ ಎಷ್ಟೊಂದು ಇದೆ ಅಂತೇಳಿ. ಸೊ ನೋಡಿ, ಏನು ಭಾರತೀಯ ಹವಾಮಾನ ಇಲಾಖೆಯ ಒಂದು ಟೆಂಪರೇಚರ್ನ ತೋರಿಸುವಂತಹ ಇದಿದೆ, ಅದರಲ್ಲೂ ಕೂಡ ಬರೋಬ್ಬರಿ 36 ಡಿಗ್ರಿ ಸೆಲ್ಸಿಯಸ್ ಅಟ್ ಪ್ರೆಸೆಂಟ್ ಇರೋವಂಥದ್ದು. ಅಂದರೆ ಮಧ್ಯಾಹ್ನ 3 ಗಂಟೆ ಆ ಸಂದರ್ಭಕ್ಕೆ ಅದು ಇನ್ನೂ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಸೊ ಒಟ್ಟಿನಲ್ಲಿ
ಕೊಡಗಿನಲ್ಲಿ ಹಿಂದೆಂದೂ ಕೂಡ ಕಂಡು ಕೇಳಿರದಂತಹ ದೊಡ್ಡ ಪ್ರಮಾಣದ ಬಿಸಿಲಿದ್ದು ಮಳೆ ಸಂಪೂರ್ಣವಾಗಿ ಇಲ್ಲದ ಹಾಗೆ ಆಗೋಗಿದೆ. ಇನ್ನೂ ಕೂಡ ಮಳೆಗಾಲ ಆರಂಭ ಆಗಲಿಕ್ಕೆ ಇನ್ನೂ 1.5 2 ತಿಂಗಳುಗಳ ಕಾಲ ಇರೋದ್ರಿಂದ ಈ ಸಂದರ್ಭದಲ್ಲಿ ಪರಿಸ್ಥಿತಿ ಏನು ಅನ್ನೋಂಥದ್ದು ಬಹಳ ಆತಂಕಕ್ಕೆ ಕಾರಣ ಆಗಿರುವಂತಹದ್ದು. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.